ನಮ್ಮ ಯಾವುದೇ ಬೆಳೆ ಇರಲಿ ಅದರಲ್ಲಿ ಶಿಲೀಂಧ್ರ ರೋಗಗಳ ನಿರ್ವಹಣೆಯಲ್ಲಿ ನಾವು ಪದೇ ಪದೇ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಪ್ರತಿ ಬೆಳೆಯಲ್ಲೂ ನಾವು ಅದನ್ನು ಬಳಸ್ತಾ ಇದ್ದೀವಿ. ಅಂತಂದರೆ ಅಲ್ಲಿ ಮುಖ್ಯವಾಗಿ ನಾವು ಸ್ಥಳೀಯವಾದಂತಹ ಪರಿಸರದಲ್ಲಿ ಅಸಮತೋಲನ ಉಂಟಾಗಿದೆ ಅನ್ನೋದು ಮೊದಲನೇ ಸೂಚನೆ. ಇನ್ನೊಂದು, ಈ ರಾಸಾಯನಿಕ ಶಿಲೀಂಧ್ರನಾಶಕಗಳು ಅಲ್ಲಿರುವಂತಹ ರೋಗ ಹರಡುವಂತಹ ರೋಗಾಣುಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಲ್ಲಿ ವಿಫಲವಾಗಿದೆ ಅನ್ನೋದು ಇನ್ನೊಂದು ಸೂಚನೆ. ಹಾಗಾಗಿ ಈ ರಾಸಾಯನಿಕ ಶಿಲೀಂಧ್ರನಾಶಕಗಳಿಂದ ನಾವು ಸುಸ್ಥಿರತೆಯನ್ನು ಹೊಂದೋದು, ಅಂದರೆ ರೋಗ ನಿರ್ವಹಣೆಯಲ್ಲಿ ಸುಸ್ಥಿರತೆಯನ್ನು ಹೊಂದೋದು ನಾವು ಅದರಿಂದ ಬಹಳನೇ ಕಷ್ಟ ಆಗ್ತದೆ. ಹಾಗಾಗಿ ನಾವು ಈ ರಾಸಾಯನಿಕ ಶಿಲೀಂಧ್ರನಾಶಕಗಳಿಂದ ಹೊರಗುಳಿದು ಮುಖ್ಯವಾಗಿ ಮೂಲ ಸಮಸ್ಯೆ ಎಲ್ಲಿದೆ, ಅದರ ರೂಟ್ ಕಾಸ್, ಯಾವುದೇ ರೋಗದ ರೂಟ್ ಕಾಸ್ ಎಲ್ಲಿದೆ ಅನ್ನೋದನ್ನು ನಾವು ಅರಿತುಕೊಂಡು ಅದನ್ನು ನಾವು ಸರಿಪಡಿಸಿದರೆ ನಾವು ಈ ರೋಗ ನಿರ್ವಹಣೆಯಲ್ಲಿ ಸುಸ್ಥಿರತೆಯನ್ನು ಸಾಧಿಸ್ಬೋದು. ಸಾಮಾನ್ಯವಾಗಿ ಯಾವುದೇ ಶಿಲೀಂಧ್ರ ರೋಗಗಳು ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸಿಂದ ಬರ್ತವೆ, ಅಂದರೆ ಮಣ್ಣಿನಿಂದ ಹರಡುವಂತಹ ಶಿಲೀಂಧ್ರಗಳಿಂದ. ಹಾಗಾಗಿ ಈ ಮಣ್ಣಿನಿಂದ ಹರಡುವಂತಹ ಶಿಲೀಂಧ್ರಗಳನ್ನು ನಾವು ಹತೋಟಿ ಮಾಡಿದರೆ ನಾವು ಈ ರೋಗ ನಿರ್ವಹಣೆಯಲ್ಲಿ ಸುಸ್ಥಿರತೆಯನ್ನು ಕಾಣ್ಬೋದು. ಹಾಗಾಗಿ ನಾನು ಏನು ಸಲಹೆ ಮಾಡ್ತೀನಿ ಅಂತಂದರೆ, ಈ ನಮ್ಮ ಬಯೋ ಕಂಟ್ರೋಲ್ ಏಜೆಂಟ್ಸು ಟ್ರೈಕೋಡರ್ಮಾ ಇರ್ಬೋದು ಅಥವಾ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಇರ್ಬೋದು, ಅಂದರೆ ರೋಗ ನಿಯಂತ್ರಣ ಸಂವರ್ಧಕಗಳು, ಇವುಗಳನ್ನ ಸಮಯೋಚಿತವಾಗಿ ನಮ್ಮ ಕೃಷಿಯಲ್ಲಿ ಬೆಳೆಸ್ಕೊಂಡ್ರೆ, ಮುನ್ನೆಚ್ಚರಿಕೆಯ ಕ್ರಮವಾಗಿ ಸಹ ಇವುಗಳನ್ನ ನಾವು ಸರಿಯಾದಂಥ ಕ್ರಮದಲ್ಲಿ ಇವುಗಳನ್ನ ನಾವು ಬೆಳೆಗೆ ಅಳವಡಿಸ್ಕೊಂಡ್ರೆ, ಸಿಂಪಡಣೆ ಮಾಡಿದರೆ ನಾವು ಈ ಯಾವುದೇ ರೋಗವನ್ನು ನಮ್ಮ ಬೆಳೆಯಲ್ಲಿ ಹತೋಟಿಗೆ ತರ್ಬೋದು ಮತ್ತು ರೋಗ ನಿರ್ವಹಣೆಯಲ್ಲಿ ನಾವು ಸುಸ್ಥಿರತೆಯನ್ನು ಕಾಣಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಇವತ್ತು ಹೇಳಕೊಟ್ಟಿರೋ ವಿಚಾರ, ಮೆಕ್ಕೆಜೋಳದಲ್ಲಿ ಈಗ ರೈತರು ಎದುರಿಸ್ತಾ ಇರುವಂತಹ ರೋಗ, ಬಿಳಿ ಸುಳಿ ರೋಗ, ಅದರ ಸಮಸ್ಯೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅದರ ಬಿಳಿ ಸುಳಿ ರೋಗದ ಹತೋಟಿ ಅಥವಾ ಅದನ್ನು ನಿಯಂತ್ರಣದಲ್ಲಿ ಇಡುವಂಥ ಕ್ರಮಗಳನ್ನ ಹೇಳೋದಕ್ಕೆ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಳಿ ಸುಳಿ ರೋಗ ಅಥವಾ ವೈಟ್ ಇಯರ್ ರಾಟ್, ಇದು ಒಂದು ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗ. ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿದ್ದು ಮತ್ತು ಭೂಮಿಯಲ್ಲೂ ಹೊಲದಲ್ಲೂ ಸಹ ತೇವಾಂಶ ಹೆಚ್ಚಾಗಿದ್ದಾಗ ಈ ಮಳೆಗಾಲದಲ್ಲಿ ಖರೀಫ್ ಸೀಸನಲ್ಲಿ ಬರುವಂತಹ ರೋಗ ಇದು. ಅಥವಾ ಇನ್ಯಾವುದೇ ಬೆಳೆ ಇರಲಿ, ಮೆಕ್ಕೆಜೋಳ ಇರಲಿ ಅಥವಾ ತೊಗರಿ ಇರಲಿ ಅಥವಾ ಇನ್ಯಾವುದೇ ತರಕಾರಿ ಬೆಳೆಗಳಿರಲಿ, ತೇವಾಂಶ ಎಲ್ಲಿ ಹೆಚ್ಚಾಗಿರ್ತದೋ ಅಲ್ಲಿ ಈ ಶಿಲೀಂಧ್ರ ರೋಗಗಳ ಬಾಧೆ ಖಂಡಿತವಾಗಿಯೂ ಇದ್ದೇ ಇರ್ತದೆ. ಹಾಗಾಗಿ ಈಗ ರೈತರು ಈ ಶಿಲೀಂಧ್ರ ರೋಗಗಳನ್ನು ನಿಯಂತ್ರಣದಲ್ಲಿಡೋದಕ್ಕೆ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ರೈತ ಬಾಂಧವರಲ್ಲಿ ದಯವಿಟ್ಟು ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಸೋದಕ್ಕೆ ಹೋಗಬೇಡಿ. ಅದನ್ನು ಬಳಸಿಯೂ ಸಹ ನಮಗೆ ಅದರ ಪ್ರಯೋಜನ ಅಷ್ಟಾಗಿ ಸಿಗೋದಿಲ್ಲ, ಹಾಗೆ ರೋಗಗಳು ಸಹ ನಿಯಂತ್ರಣಕ್ಕೆ ಬರೋದಿಲ್ಲ. ಅದು ಏನಕ್ಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲು ನಾನು ಈಗ ಮೆಕ್ಕೆಜೋಳದ ಈ ಬಿಳಿ ಸುಳಿ ರೋಗದ ಉದಾಹರಣೆಯನ್ನು ತಗೊಂಡು ಆ ರೋಗ ನಿಯಂತ್ರಣದ ಬಗ್ಗೆ ನಾನು ಮೊದಲು ಮಾತನಾಡಿ ಆಮೇಲೆ ಆ ವಿಚಾರಕ್ಕೆ ಹೋಗ್ತೀನಿ. ಸೊ ಈಗ ಬಿಳಿ ಸುಳಿ ರೋಗ ಅದು ಒಂದು ಎಂಡಮಿಕ್ ಅಂತಂದರೆ ಅದು ಸ್ಥಳೀಯವಾಗಿ ವಿರಳ ಇರ್ತದೆ. ಆ ರೋಗದ ಬಾಧೆ ಏನು ಕಂಡು ಬರ್ತದೆ ಅದು ಸಾಂಕ್ರಾಮಿಕ ಅಲ್ಲ, ಎಪಿಡೆಮಿಕ್ ಅಲ್ಲ, ಅದು ಎಂಡಮಿಕ್ಕು, ವಿರಳವಾಗಿರ್ತದೆ. ಆದರೆ ಅದು ಯಾವ ಜಮೀನಿನಲ್ಲಿ ಯಾವ ಹೊಲದಲ್ಲಿ ಬರ್ತದೋ ಆ ಹೊಲದಲ್ಲಿ ಅದು ತೀವ್ರತೆ ಬಹಳ ಇರ್ತದೆ. ಇಡೀ ಹೊಲಕ್ಕೆಲ್ಲ ಅದು ಹಬ್ಬಿಕೊಂಡು ಆ ರೋಗ ಹರಡುವಂತಹ ಸೂಕ್ಷ್ಮಾಣುಜೀವಿ ತನ್ನ ಬೀಜಕವನ್ನು ತಯಾರಿಸ್ಕೊಂಡು ಇಡೀ ಹೊಲವನ್ನೆಲ್ಲ ಆವರಿಸ್ಕೊಂಡು ಇಡೀ ಬೆಳೆಯನ್ನೇ ನಾಶ ಮಾಡುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ರೈತರು ಸಂಪೂರ್ಣವಾಗಿ ತಮ್ಮ ಬೆಳೆಯನ್ನು ಕಳ್ಕೊಳ್ಳುವಂತಹ ಸ್ಥಿತಿ ಎಷ್ಟೋ ಕಡೆ ಮೆಕ್ಕೆಜೋಳ ಬೆಳೆಯುವಂತಹ ರೈತರು ಎದುರಿಸ್ತಾ ಇದ್ದಾರೆ ಇವತ್ತು. ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಸಾಗಿಯೂ ಕೂಡ ತಮ್ಮ ಬೆಳೆಯನ್ನು ಅವರು ಯಾವ ಬೆಳೆಯನ್ನು ಸಹ ಅವರು ತಗೊಳ್ಳೋ ಕೈಗೆ ಸಿಗ್ತಾ ಇಲ್ಲ. ರಾಸಾಯನಿಕ ಶಿಲೀಂಧ್ರನಾಶಕಗಳು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅಂತಾರೆ, ಆದರೆ ಇವ್ಯಾವು ಅಷ್ಟು ಕೆಲಸ ಮಾಡೋದಿಲ್ಲ. ಹಾಗಾಗಿ ರೈತರು ಈಗ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮತ್ತು ಬೆಳೆಯಲ್ಲಿ ರೋಗ ನಿಯಂತ್ರಣವನ್ನು ಮಾಡೋದಕ್ಕೆ ಟ್ರೈಕೋಡರ್ಮವನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈಕೋಡರ್ಮವನ್ನು 3 ಹಂತಗಳಲ್ಲಿ ಅದನ್ನು ಸ್ಪ್ಲಿಟ್ ಡೋಸಸ್ ಆಗಿ ಕೊಟ್ಟು ತಮ್ಮ ಬೆಳೆಯನ್ನು ಈ ರೋಗ ಹರಡುವಂಥ ಶಿಲೀಂಧ್ರಗಳಿಂದ ರಕ್ಷಿಸ್ಕೊಳ್ಳಿ ಅಂತ ನಾನು ಸಲಹೆ ಪಡೋದಕ್ಕೆ ಇಷ್ಟಪಡ್ತೀನಿ. ಈಗ ಏನಾಗ್ತಾ ಇದೆ, ನಾವು ಕಮರ್ಷಿಯಲ್ ಆಗಿ ಸಿಕ್ಕುವಂತಹ ಹೈ ಈಲ್ಡಿಂಗ್ ವೆರೈಟೀಸ್ ಇರ್ಬೋದು ಅಥವಾ ಹೈಬ್ರಿಡ್ ಬೀಜಗಳಿರ್ಬೋದು,
ಇವೆಲ್ಲವೂ ಬೀಜೋಪಚಾರ ಆಗೇನೆ ನಮಗೆ ಮಾರುವಂಥದ್ದು. ಯಾವುದೇ ಇರಲಿ, ಮೆಕ್ಕೆಜೋಳ ಇರಲಿ, ತರಕಾರಿ ಬೀಜಗಳಿರಲಿ, ಅಥವಾ ಇನ್ಯಾವುದೇ ತೊಗರಿ ಇರಲಿ, ಅಥವಾ ಇನ್ಯಾವುದೇ ಶೇಂಗಾ ಇರಲಿ, ಇವೆಲ್ಲ ರಾಸಾಯನಿಕ ಬೀಜೋಪಚಾರ ಮಾಡೇನೆ ಇವನ್ನೆಲ್ಲ ರೈತರಿಗೆ ಮಾರುವಂಥದ್ದು. ಹಾಗಾಗಿ ಈ ರಾಸಾಯನಿಕ ಬೀಜೋಪಚಾರ ಆಗಿರುವಂತಹ ಬೀಜಗಳಿಗೆ ಈ ಟ್ರೈಕೋಡರ್ಮಾ ಅಥವಾ ಇನ್ಯಾವುದೇ ಸೂಕ್ಷ್ಮಾಣು ಜೀವಿಗಳ ಒಂದು ಏನು ಜೈವಿಕ ನಿಯಂತ್ರಣಗಳನ್ನ ಬೀಜೋಪಚಾರ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಅವುಗಳ ಪ್ರಯೋಜನ ಸಿಗೋದಿಲ್ಲ. ಯಾವಾಗ ಈ ಬೀಜದಲ್ಲಿ ವಿಷಕಾರಿ ರಾಸಾಯನಿಕಗಳು ಇರ್ತದೋ, ಲೇಪನ ಆಗಿರ್ತದೋ, ಅಂತಹ ಬೀಜಗಳಿಗೆ ಈ ಟ್ರೈಕೋಡರ್ಮಾವನ್ನು ನಾವು ಮತ್ತೆ ಸೀಡ್ ಕೋಟಿಂಗ್ ಮಾಡಿದರೆ ಆ ರಾಸಾಯನಿಕ ಟ್ರೈಕೋಡರ್ಮಾವನ್ನು ನಾಶ ಮಾಡಿಬಿಡ್ತದೆ. ಹಾಗಾಗಿ ಟ್ರೈಕೋಡರ್ಮಾವನ್ನು ರಾಸಾಯನಿಕ ಬೀಜೋಪಚಾರ ಮಾಡಿದಂತಹ ಬೀಜಗಳಿಗೆ ಮತ್ತೆ ಬೀಜೋಪಚಾರ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ರಾಸಾಯನಿಕ ಬೀಜೋಪಚಾರ ಮಾಡಿದಂತಹ ಬೀಜವನ್ನು ಬಿತ್ತನೆ ಮಾಡಿ ರಾಸಾಯನಿಕದಿಂದ ಏನು ಹತೋಟಿ ಆಗಬೇಕೋ ಅದು ಆಗಲಿ. ಅದಾದ ನಂತರ ನಾವು ಟ್ರೈಕೋಡರ್ಮಾವನ್ನು 3 ಹಂತಗಳಲ್ಲಿ, ಬೆಳೆಯ 3 ಹಂತಗಳಲ್ಲಿ ಸ್ಪ್ಲಿಟ್ ಡೋಸಸ್ ಆಗಿ ಕೊಟ್ಟು ನಮ್ಮ ಬೆಳೆಯನ್ನು ರಕ್ಷಿಸ್ಕೊಳ್ಳೋಣ. ಯಾಕೆಂತಂದರೆ ನಾವು ರೂಟ್ ಕಾಸನ್ನ ಇವತ್ತು ಅಡ್ರೆಸ್ ಮಾಡಬೇಕಾಗಿದೆ. ಮೂಲ ಸಮಸ್ಯೆ ಎಲ್ಲಿದೆ ಅದನ್ನು ನಾವು ಇವತ್ತು ಅರ್ಥಕೊಂಡು ಆ ಮೂಲ ಸಮಸ್ಯೆಯನ್ನು ನಾವು ನಿವಾರಿಸಿದರೆ ನಮಗೆ ಈ ಶಿಲೀಂಧ್ರ ರೋಗಗಳಿಂದ ನಾವು ನಮ್ಮ ಬೆಳೆಯನ್ನು ರಕ್ಷಿಸ್ಕೋಬೋದು. ಸೊ ಮೂಲ ಸಮಸ್ಯೆ ಏನು ಅಂತಂದರೆ, ಈ ರೋಗ ಹರಡುವಂಥ ಶಿಲೀಂಧ್ರಗಳು ಇವೆಲ್ಲ ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್. ಅಂದರೆ ಇವೆಲ್ಲ ಮಣ್ಣಿನಿಂದ ಹರಡುವಂತಹ ರೋಗಾಣುಗಳು. ಹಾಗಾಗಿ ನಮ್ಮ ಮಣ್ಣನ್ನು ಆರೋಗ್ಯಕರವಾಗಿ ಮಾಡಿದರೆ, ಮಣ್ಣಿನಲ್ಲಿರುವ ರೋಗಾಣು ಜೀವಿಗಳನ್ನು ನಾಶ ಮಾಡಿದರೆ ನಮಗೆ ನಮ್ಮ ಬೆಳೆಗೆ ಬರುವಂತಹ ಈ ಸೂಕ್ಷ್ಮಾಣು ರೋಗಗಳನ್ನು ನಿಯಂತ್ರಣದಲ್ಲಿ ಇಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ರಾಸಾಯನಿಕಗಳಿಂದ ಆಗೋದಿಲ್ಲ. ಇದು ಟ್ರೈಕೋಡರ್ಮಾ ಅಂತಹ ಇನ್ನೊಂದು ಸೂಕ್ಷ್ಮಾಣು ಜೀವಿ ಅಥವಾ ಇನ್ನೊಂದು ಶಿಲೀಂಧ್ರ. ಏಕೆಂದರೆ ಈ ರೋಗ, ಬಿಳಿ ಸುಳಿ ರೋಗ ಇರ್ಬೋದು, ಅಥವಾ ತೊಗರಿಯಲ್ಲಿ ಬೇರುಕೊಳೆ ರೋಗ ಇರ್ಬೋದು, ಅಥವಾ ನೆಟೆ ರೋಗ ಇರ್ಬೋದು, ಇಂಥವುಗಳನ್ನೆಲ್ಲ ಹತೋಟಿಯಲ್ಲಿ ಇಡಬೇಕು ಅಂತಂದರೆ ಇನ್ನೊಂದು ಶಿಲೀಂಧ್ರದಿಂದ ಮಾತ್ರ. ಮುಳ್ಳಿನಿಂದ ಮುಳ್ಳನ್ನು ಹೇಗೆ ತೆಗಿಬೇಕು ಅಂತ ಒಂದು ಗಾದೆ ಮಾತಿದೆಯೋ ಹಾಗೆ ಇನ್ನೊಂದು ಶಿಲೀಂಧ್ರದಿಂದ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಸೊ ಬಿತ್ತನೆ ಮಾಡಿ ಅದಕ್ಕೆ ಬೀಜೋಪಚಾರ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಆಲ್ರೆಡಿ ಒಂದು ವೇಳೆ ರಾಸಾಯನಿಕ ಬೀಜೋಪಚಾರ ಮಾಡಿಲ್ಲ ಅಂದರೆ ಆಗ ನಾವು ಟ್ರೈಕೋಡರ್ಮಾವನ್ನು ಬೀಜೋಪಚಾರ ಮಾಡ್ಕೊಳ್ಳಿ. ಸೊ ಬಿತ್ತನೆಯಾದ 15ರಿಂದ 20 ದಿವಸದಲ್ಲಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಟ್ರೈಕೋಡರ್ಮಾವನ್ನು ನಾವು ಹೊಲಕ್ಕೆ ಹರಡ್ಕೊಂಡು ಹೋಗ್ಬೋದು. 2ನೇ ಡೋಸು 40ರಿಂದ 45ನೇ ದಿವಸ, 3ನೇ ಡೋಸು 60ರಿಂದ 65ನೇ ದಿವಸ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಅದನ್ನು 5ರಿಂದ 7 ದಿವಸಗಳ ಕಾಲ ಅದನ್ನು ಅಲ್ಲಿ ವೃದ್ಧಿ ಆಗೋದಕ್ಕೆ ಬಿಟ್ಟು ಆ ನಂತರ ಅದನ್ನು ಹೊಲಕ್ಕೆ ನಾವು ಬ್ರಾಡ್ಕಾಸ್ಟ್ ಮಾಡಬೇಕು. ಈ ರೀತಿ 3 ಹಂತಗಳಲ್ಲಿ ಬಿತ್ತನೆಯಾದ 3 ಹಂತಗಳಲ್ಲಿ, ಬೆಳೆಯ 3 ಹಂತಗಳಲ್ಲಿ ಕೊಟ್ಕೊಂಡು ಹೋದರೆ ಬೆಳೆಯ ಸಂಪೂರ್ಣ ಅವಧಿವರೆಗೂ ಈ ಬಯೋಲಾಜಿಕಲ್ ಕಂಟ್ರೋಲ್ ಆ್ಯಕ್ಟಿವಿಟಿ ಅಂತ ಏನಿರ್ತದೆ, ಅಥವಾ ಜೈವಿಕ ನಿಯಂತ್ರಣ ಚಟುವಟಿಕೆ ಏನಂತ ಇರ್ತದೆ, ಅದು ಬೆಳೆಗೆ ಸಂಪೂರ್ಣ ಬೆಳೆ ಅವಧಿವರೆಗೂ ಸಿಗ್ತದೆ. ಟ್ರೈಕೋಡರ್ಮಾಯಿಂದ ಈ ರೋಗ ಹರಡುವಂತಹ ಸೂಕ್ಷ್ಮಾಣು ಜೀವಿಯನ್ನು ನಾಶಪಡಿಸಲಿಕ್ಕೆ ಸಂಪೂರ್ಣ ಬೆಳೆ ಅವಧಿವರೆಗೂ ಸಿಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೊಟ್ಟಿಗೆ ಗೊಬ್ಬರದೊಂದಿಗೆ ಕೊಟ್ಟರೆ, ಟ್ರೈಕೋಡರ್ಮಾವನ್ನು ಕೊಟ್ಟರೆ ಉತ್ತಮ. ಯಾಕೆ ಅಂತಂದರೆ ನಮ್ಮ ಹೊಲದಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಕಡಿಮೆ ಆಗಿರೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಮೂಲಕ ಟ್ರೈಕೋಡರ್ಮಾವನ್ನು ಕೊಡೋದು ಬಹಳ ಉತ್ತಮ. ಆದರೆ 1 kg ಟ್ರೈಕೋಡರ್ಮಾಗೆ 1 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಅಷ್ಟು ಕೊಟ್ಟಿಗೆ ಗೊಬ್ಬರ, ಅದು 3 ಹಂತಗಳಲ್ಲಿ ಕೊಟ್ಟಿಗೆ ಗೊಬ್ಬರದ ಮೂಲಕನೇ ಕೊಡಬೇಕು ಅಂತಂದರೆ ಕೆಲವು ರೈತರಿಗೆ ಅದು ಸ್ವಲ್ಪ ಹೊಂದಿಸೋದಕ್ಕಾಗೋದಿಲ್ಲ. ಹಾಗಾಗಿ ಕೊಟ್ಟಿಗೆ ಗೊಬ್ಬರ ನಿಮಗೆ ಅಷ್ಟು ಹೊಂದಿಸೋದಕ್ಕಾಗೋದಿಲ್ಲ ಅಂತಂದರೆ ನಾವು ಟ್ರೈಕೋಡರ್ಮಾವನ್ನು ಜೀವಾಮೃತದ ಮೀಡಿಯಮಲ್ಲಿ ಆ್ಯಕ್ಟಿವೇಟ್ ಮಾಡಿ ಅದನ್ನು ನಾವು ಸಾಯಿಲ್ ಡ್ರೆಂಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಟ್ರೈಕೋಡರ್ಮಾವನ್ನು ಜೀವಾಮೃತದಲ್ಲಿ ನೀವು ಆ್ಯಕ್ಟಿವೇಟ್ ಮಾಡ್ತೀವಿ ಅಂದರೆ ಮಣ್ಣನ್ನು ಹಾಕಬೇಡಿ ಅಷ್ಟೇ. ನಮಗೆ ಟ್ರೈಕೋಡರ್ಮಾ ಪೌಡರ್ ಫಾರ್ಮಲ್ಲಿ ಸಿಗ್ತದೆ ಸಾಮಾನ್ಯವಾಗಿ. ಆ ಪೌಡರ್ ಫಾರ್ಮನ್ನು ಜೀವಾಮೃತದ ಮೀಡಿಯಮಲ್ಲಿ 2 ಅಥವಾ 3 ದಿವಸಗಳ ಕಾಲ ಅಲ್ಲಿ ಏರೋಬಿಕ್ ಫರ್ಮೆಂಟೇಷನ್ ಮಾಡಿ, ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಆ ಡ್ರಮ್ನಲ್ಲಿ 100 ಅಥವಾ 200 ಲೀಟರ್ ಕೆಪಾಸಿಟಿ ಡ್ರಮ್ನಲ್ಲಿ ಅದನ್ನು ವೃದ್ಧಿ ಮಾಡಿ ಆ್ಯಕ್ಟಿವೇಟ್ ಮಾಡಿ ಅದನ್ನು ನಾವು ಸಾಯಿಲ್ ಡ್ರೆಂಚ್ ಮಾಡಬೇಕು. ಮತ್ತು ಅದನ್ನು ಸಂಪೂರ್ಣ 24 ಗಂಟೆಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಮಣ್ಣಿಗೆ ಹಾಕಬೇಕು. ಸೊ ಈ ರೀತಿ ಟ್ರೈಕೋಡರ್ಮಾವನ್ನು 3 ಹಂತಗಳಲ್ಲಿ ನಾವು ಕೊಡೋದ್ರಿಂದ ಬೆಳೆಯ ಸಂಪೂರ್ಣಾವಧಿವರೆಗೂ ನಮಗೆ ಆ ಬೆಳೆಯ ರೋಗ ಹರಡುವಂಥ ಶಿಲೀಂಧ್ರಗಳಿಂದ ಬೆಳೆಗೆ ರಕ್ಷಣೆ ದೊರಕ್ತದೆ.
ಈ ರಾಸಾಯನಿಕಗಳನ್ನ ಏನಕ್ಕೆ ಬಳಸಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಪ್ರಯೋಜನ ಆಗೋದಿಲ್ಲ. ರಾಸಾಯನಿಕವನ್ನು ನಾವು ಬರೀ ಬೆಳೆ ಸಾಲಿನಲ್ಲಿ ಕೊಟ್ಕೊಂಡು ಹೋಗ್ತೀವಿ. ಆ ಬೆಳೆ ಸಾಲಿನಲ್ಲಿ ಕೊಟ್ಕೊಂಡು ಹೋದಾಗ ಅಲ್ಲಿ ಇರುವಂಥ ಸೂಕ್ಷ್ಮಾಣುಜೀವಿಯನ್ನು, ರೋಗ ಹರಡುವಂಥ ಸೂಕ್ಷ್ಮಾಣುಜೀವಿಯನ್ನು ನಾಶ ಮಾಡ್ತದೆ. ಆದರೆ ಏನಾಗ್ತದೆ ಅಂದರೆ, ಈಗ ನೀವು ಬ್ರೆಡ್ನಲ್ಲಿ ಬೂಸ್ಟ್ ನೋಡಿರ್ಬೋದು, ಬ್ರೆಡ್ಡು ಅಥವಾ ಉಪ್ಪಿನಕಾಯಿನಲ್ಲಿ ಬೂಸ್ಟ್ ಬಂದಿರ್ತದೆ, ಶಿಲೀಂಧ್ರ ಬೆಳೆದಿರ್ತದೆ. ಅದರಲ್ಲಿ ನೀವು ನೋಡಿರ್ಬೋದು ಹತ್ತಿಯಂತಹ ರಚನೆ, ಹತ್ತಿಯ ಕಾಟನ್ ಸ್ಟ್ರಕ್ಚರ್ ಇರ್ತದೆ, ಹತ್ತಿಯಂತಹ ರಚನೆ ಇರ್ತದೆ. ಅದರಲ್ಲಿ ಹಸಿರು ಅಥವಾ ಈ ಗ್ರೇ ಕಲರು ಅಥವಾ ಈ ಸಿಮೆಂಟ್ ಕಲರ್, ಕಪ್ಪು ಬಣ್ಣದ್ದು ಇಂತಹ ಫ್ರೂಟಿಂಗ್ ಬಾಡೀಸ್ ಬೆಳೆದಿರ್ತದೆ. ಅದೇ ಸ್ಪೋರ್ಸ್ ಅಥವಾ ಬೀಜಕ, ಆ ಶಿಲೀಂಧ್ರದ ಬೀಜಕ. ಹೀಗೆ ಆ ಬೀಜಕ ಈ ಗಾಳಿಯಲ್ಲಿ ಹರಡುವಂತಹ, ಪಸರಿಸುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಈಗ ರೋಗಾಣು ಬೀಜಕ ಏನಿರ್ತದೆ ಅದು ಬೆಳೆ ಸಾಲಿನಲ್ಲಿ ಅಷ್ಟೇ ಇರೋದಿಲ್ಲ. ಅದು ಈಗ ಹೊಲದ ಬದುವಿನಲ್ಲಿ, ಈಗ ನೋಡ್ಬೋದು ಇಲ್ಲಿ, ಈಗ ನಾನು ಹೊಲದಲ್ಲಿ ನಿಂತಿಲ್ಲ, ಆದರೆ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಹೊಲದ ಬದುವಾದರೆ ಇಲ್ಲೆಲ್ಲ ಅದರ ಬೀಜಕಗಳು ಹರಡ್ಕೊಂಡಿರ್ತವೆ. ಸೊ ಹಾಗಾಗಿ ನಾವು ರಾಸಾಯನಿಕವನ್ನು ಕೇವಲ ಹೊಲದ ಬದುವಿನಲ್ಲಿ ಸಿಂಪಡಣೆ ಮಾಡ್ಕೊಂಡು ಹೋಗಿ ನಾವೇನು ಸಿಂಪಡಣೆ ಮಾಡಿರೋದಿಲ್ಲ. ಈಗ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ಎಲ್ಲ ಕಡೆ ಅದು ಹರಡ್ಕೊಂಡಿರ್ತದೆ. ಇಲ್ಲಿ ನಾಶ ಮಾಡಿದ್ರೂ ಸಹ ಮತ್ತೆ ಅದು ಆ ಬೀಜಕ ಹೊಲಕ್ಕೆ ಮತ್ತೆ ಪಸರಿಸಿ ರೋಗವನ್ನು ಹರಡುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಯಾವುದೇ ರಾಸಾಯನಿಕ, ಎಂತಹ ಪರಿಣಾಮಕಾರಿಯಂತಹ ರಾಸಾಯನಿಕ ಶಿಲೀಂಧ್ರನಾಶಕವನ್ನು ನಾವು ಹೊಲಕ್ಕೆ ಹೊಡೆದ್ರೂ ಸಹ ಆ ರೋಗವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಮತ್ತು ಈ ಸೂಕ್ಷ್ಮಾಣುಜೀವಿಗಳು, ರೋಗ ಹರಡುವಂಥ ರೋಗಾಣುಗಳು ಆ ರಾಸಾಯನಿಕಕ್ಕೆ ಪ್ರತಿರೋಧಕವನ್ನು ಬೆಳೆಸ್ಕೊಂಡ್ಬಿಡ್ತವೆ, ರೆಸಿಸ್ಟೆನ್ಸ್ನ ಬೆಳೆಸ್ಕೊಂಡ್ರೆ ನಾವು ಮತ್ತೆ ರಾಸಾಯನಿಕ ಒಂದು ಡೋಸಲ್ಲಿ ಆಗೋದಿಲ್ಲ, ಮತ್ತೆ ಒಂದು ಡೋಸ್ಗೆ ಒಂದು ಯಾವುದೋ ಬೇರೆ ಪ್ರಾಡಕ್ಟು, ಇನ್ನೊಂದು ಬ್ರ್ಯಾಂಡು ಅಥವಾ ಇನ್ನೊಂದು ಕಂಪ್ನಿದು ತೊಗೊಬಂದು ಹೊಡಿಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಬೆಳೆ ಮಾಡುವಂತಹ ವೆಚ್ಚ ಜಾಸ್ತಿ ಆಗ್ತದೆ. ವೆಚ್ಚ ಜಾಸ್ತಿ ಆದರೆ ಮತ್ತೆ ನಮಗೆ ಬರುವಂತಹ ಲಾಭದಲ್ಲಿ ಆ ಬೆಳೆಯಿಂದ ಏನು ರಿಟರ್ನ್ಸ್ ಬರಬೇಕು ಅದರ ಪ್ರಮಾಣ ಕಡಿಮೆ ಆಗ್ತದೆ, ಅಥವಾ ನಮಗೆ ಅಲ್ಲಿಗೆ ಆಗಿಬಿಡ್ತದೆ. ಸೊ ಹಾಗಾಗಿ ಈ ರಾಸಾಯನಿಕವನ್ನು ದಯವಿಟ್ಟು ಸಿಂಪಡಣೆ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ನಾವು ಕೇವಲ ಬೆಳೆ ಸಾಲಿನಲ್ಲಿ ಅದನ್ನು ಸಿಂಪಡಣೆ ಮಾಡಿರ್ತೀವಿ, ಆದರೆ ಅದು ಗಾಳಿಯಲ್ಲೆಲ್ಲ ಹರಡ್ಕೊಂಡಿರ್ತದೆ ಅದರ ಬೀಜಕಗಳು. ಹಾಗಾಗಿ ಜೊತೆಗೆ ಪರಿಸರಕ್ಕೂ ಸಹ ನಾವು ಹಾನಿ ಮಾಡ್ತಾ ಇರ್ತೀವಿ, ನಮ್ಮ ಮಣ್ಣಿನ ಆರೋಗ್ಯವನ್ನು ಸಹ ನಾವು ಹಾನಿ ಮಾಡ್ತಾ ಇರ್ತೀವಿ. ಹಾಗಾಗಿ ರಾಸಾಯನಿಕವನ್ನು ಬಳಸಬೇಡಿ. ಟ್ರೈಕೋಡರ್ಮಾದಲ್ಲಿ ಈ ರೋಗಾಣು ಸೂಕ್ಷ್ಮಾಣು ಜೀವಿಗಳಂತಲೇ ಟ್ರೈಕೋಡರ್ಮನೂ ಸಹ ತನ್ನ ಬೀಜಕಗಳನ್ನ ತಯಾರಿಸ್ಕೊಂಡು, ಟ್ರೈಕೋಡರ್ಮ ತನ್ನ ಸ್ಪೋರ್ಸನ್ನು ಇಡೀ ಹೊಲದಲ್ಲಿ ಆವರಿಸ್ಕೊಳ್ಳುವಂತಹ ಶಕ್ತಿ ಟ್ರೈಕೋಡರ್ಮಗೂ ಸಹ ಇರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಅದು ಆವರಿಸ್ಕೊಂಡು ಎಲ್ಲೆಲ್ಲಿ ಅದು ನೆಲೆಯೂರುತ್ತೋ ಮಣ್ಣಿನಲ್ಲಿ, ಅಲ್ಲೆಲ್ಲ ರೋಗ ಹರಡುವಂತಹ ಶಿಲೀಂಧ್ರವನ್ನು ನಾಶ ಮಾಡ್ತದೆ. ಅದನ್ನು ತನ್ನ ರೋಗಾಣು ಪಾಪ್ಯುಲೇಷನ್ ಏನಿರುತ್ತೆ, ಸಂಖ್ಯೆ ಏನಿರುತ್ತೆ, ಅದರ ಸಾಂದ್ರತೆಯನ್ನು ಕಡಿಮೆ ಮಾಡ್ತದೆ. ಆಗ ನಮ್ಮ ಬೆಳೆಗೆ ಮತ್ತೆ ಮರಳಿ ರೋಗ ಹರಡುವಂಥ ಯಾವುದೇ ಹಂತ ಇರಲಿ, ಬೆಳೆಯ ಯಾವುದೇ ಹಂತದಲ್ಲಿ ಮತ್ತೆ ರೋಗ ಹರಡುವಂತಹ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಟ್ರೈಕೋಡರ್ಮವನ್ನು ಈ ರೀತಿ ಸ್ಪ್ಲಿಟ್ ಡೋಸಸ್ ಆಗಿ ಕೊಟ್ಕೊಂಡು 3 ಡೋಸಸ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಬೆಳೆಯ ಬಿತ್ತನೆಯಾದ 20 ದಿವಸ, 40 ದಿವಸ ಮತ್ತು 60 ದಿವಸ ಬೇರೆ ಬೇರೆ ಹಂತಗಳಲ್ಲಿ ಕೊಟ್ಕೊಂಡು ಹೋದಾಗ ಅದು ಮಣ್ಣಿನಲ್ಲಿ ತನ್ನ ಸಾಂದ್ರತೆಯನ್ನು ಹೆಚ್ಚು ಮಾಡಿಕೊಂಡು ಬೆಳೆಯ ಸಂಪೂರ್ಣ ಅವಧಿವರೆಗೂ ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಏನಿರ್ತದೆ, ಕಂಟ್ರೋಲ್ ಆ್ಯಕ್ಟಿವಿಟಿ ಅಥವಾ ಜೈವಿಕ ನಿಯಂತ್ರಣ ಚಟುವಟಿಕೆ ಏನಿರ್ತದೆ ಅದು ಸಂಪೂರ್ಣ ಬೆಳೆಯ ಅವಧಿವರೆಗೂ ದೊರಕಿ ಬೆಳೆಯನ್ನು ಹೀಗೆ ನಾವು ನೈಸರ್ಗಿಕವಾಗಿ ಅಥವಾ ಪ್ರಾಕೃತಿಕವಾಗಿ ಅದನ್ನು ನಾವು ಸರಿಪಡಿಸ್ಕೋಬೋದು ಅಥವಾ ಬೆಳೆಯನ್ನು ರಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಮೆಕ್ಕೆಜೋಳಕ್ಕೆ ಬರುವಂತಹ ಅಥವಾ ಇನ್ಯಾವುದೇ ನಾವು ತರಕಾರಿ ಬೆಳೆಗಳಿರ್ಬೋದು ಅಥವಾ ತೊಗರಿ ಬೆಳೆಗಳಿರ್ಬೋದು, ಯಾವುದೇ ಬೆಳೆಯ ಶಿಲೀಂಧ್ರ ರೋಗಗಳನ್ನು ಈ ರೀತಿ ಟ್ರೈಕೋಡರ್ಮಾಯಿಂದ ನಾವು ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋಣ, ಈ ರೋಗಗಳಿಂದ ಹತೋಟಿಯನ್ನು ಪಡೆಯೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.